ಡೇರೆ ಗಿಡಗಳು ಸಮೃದ್ಧವಾಗಿ ಬೆಳೆದು ಚೆನ್ನಾಗಿ ಹೂ ಬರಬೇಕು, ಮೊಗ್ಗುಗಳೆಲ್ಲ ಬರಬೇಕು ಅಂತಂದರೆ ನಾವು ಆಗಾಗ ಫರ್ಟಿಲೈಸರ್ಗಳನ್ನು ಡೇರೆ ಗಿಡಗಳಿಗೆ ಕೊಡ್ತಾ ಇರಬೇಕಾಗತ್ತೆ. ಆಲ್ರೆಡಿ ನಾನು 2 ಫರ್ಟಿಲೈಸರ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಕೂಡ ಒಂದು ಫರ್ಟಿಲೈಸರ್ನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾಗಿ ತಯಾರಿಸ್ಕೊಳ್ಳುವಂಥ ಫರ್ಟಿಲೈಸರ್ ಇದು. ಈ ಫರ್ಟಿಲೈಸರ್ನ ನಾವು ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಮೊಗ್ಗುಗಳು ಬರುತ್ತೆ. ಹೂಗಳ ಸೈಜ್ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ. ಹಾಗೆಯೇ ಗಿಡಗಳಲ್ಲಿ ಏನಾದರೂ ರೋಗಗಳಿತ್ತು, ಗ್ರೋತ್ ಇರಲಿಲ್ಲ ಗಿಡಗಳಲ್ಲಿ, ಮತ್ತು ಎಲೆಗಳು ಸ್ವಲ್ಪ ಹಳದಿಯಾಗಿರುತ್ತಲ್ಲ, ಆ ರೀತಿ ಏನಾದರೂ ಹಾಕ್ಕೊಂಡಿದ್ರೆ, ಎಲೆ ಮುಟ್ಟು ರೋಗ ಇದ್ದರೆ ಈ ಥರದ್ದೆಲ್ಲ ನಿವಾರಣೆ ಆಗುತ್ತೆ. ಗಿಡ ಕೂಡ ತುಂಬಾ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಅಂಥ ಒಂದು ಫರ್ಟಿಲೈಸರ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಈಗ ನಾನು ತೋರಿಸಿರುವಂತಹ ಡೇರೆ ಹೂಗಳೆಲ್ಲ ಈ ವರ್ಷ ನನ್ನ ಗಿಡಗಳಲ್ಲಿ ಆಗಿರುವಂಥ ಡೇರೆ ಹೂಗಳು. ತುಂಬ ಹೂಗಳೇನು ಅರಳಿಲ್ಲ, ಒಂದು ಸ್ವಲ್ಪ ವೆರೈಟಿ ಅಷ್ಟೇ ಅರಳಿರುವಂಥದ್ದು. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ಬಂದಿದೆ ಅಂತ. ಒಂದೇ ಗಿಡ ಇದೆ ಇದು. ಇದರಲ್ಲಿ ಕೂಡ ಒಂದೇ ಗಿಡನೇ ಇರೋದು, ಆದರೂ ಕೂಡ ತುಂಬಾ ಮೊಗ್ಗುಗಳು ಬಂದಿದೆ. ನೀವೇ ನೋಡ್ಬೋದು ಎಷ್ಟೊಂದು ಮೊಗ್ಗುಗಳು ಬಂದಿದೆ ಅಂತ. ಗಿಡಗಳು ಬುಷಿಯಾಗಿ ಬರೋದಕ್ಕೆ ಯಾವ ರೀತಿ ಪಿಂಚಿಂಗ್ನ ಮಾಡ್ಕೋಬೇಕು ನಾವು ಅನ್ನೋದನ್ನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ನೋಡಿ, ಕೇಸರಿ ಕಲರ್ ಲಿಲ್ಲಿ ಪುಟ್ಟು, ಇದು ಒಂದೇ ಗಿಡ ಇದೆ ನನ್ನ ಹತ್ರ. ಇದರಲ್ಲಿ ಕೂಡ ತುಂಬಾ ಬ್ರ್ಯಾಂಚಸ್ ಬಂದಿದೆ. ಹಾಗೆ ಮೊಗ್ಗುಗಳು ಕೂಡ ತುಂಬಾ ಬಂದಿದೆ. 15 ಅಬೌವ್ ಮೊಗ್ಗುಗಳಿರ್ಬೋದು. ಇರೋದು ಒಂದೇ ಗಿಡ ಆದರೂ ಕೂಡ ತುಂಬಾ ಖುಷಿ ಆಗುತ್ತೆ. ಹೂವೆಲ್ಲ ಆದ ನಂತರ ಹೆಳ್ಳೇನಾದರೂ ಬರುತ್ತಾ ಅಂತ ನೋಡಬೇಕು. ಅಟ್ಲೀಸ್ಟ್ 1 ಆಗಲಿ 2 ಆಗಲಿ ಗಿಡ ಎಕ್ಸ್ಟ್ರಾನ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂತಂದರೆ ನೆಕ್ಸ್ಟ್ ಇಯರಿಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಒಂದೇ ಗಿಡ ಇದ್ದರೆ. ನೋಡಿ ಫ್ರೆಂಡ್ಸ್, ನಾನಿವತ್ತು ಫರ್ಟಿಲೈಸರಲ್ಲಿ ಮೆಗ್ನೀಷಿಯಮ್ ಸಲ್ಫೇಟ್ ಅಂದರೆ ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಎಲೆ ಮುರುಟು ರೋಗ ಇದ್ದರೆ, ಮತ್ತು ಗಿಡಗಳಲ್ಲಿ ಸ್ವಲ್ಪ ಹಳದಿ ಕಲರ್ ಇರುತ್ತಲ್ಲ ಎಲೆಗಳೆಲ್ಲ, ಆ ಥರದ್ದೇನಾದರೂ ಇದ್ದರೆ ಅವುಗಳೆಲ್ಲ ಚೆನ್ನಾಗಿ ಹಸಿರಾಗುತ್ತೆ. ಇದಕ್ಕೆ ನಾನು ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ಲೀಟ್ರ್ ನೀರಿಗೆ 5 ಗ್ರಾಮ್, 1 ಚಮಚ ಎಪ್ಸಮ್ ಸಾಲ್ಟ್ನ ಯೂಸ್ವಲಿ ಯೂಸ್ ಮಾಡ್ಕೊತೀನಿ. ಆದರೆ ನಾನು ಡೇರೆ ಗಿಡಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ 5 ಲೀಟ್ರ್ ನೀರಿಗೆ 3 ಚಮಚನ ಬಳಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಗಣಿನ ಬಳಸ್ಕೊಂಡಿದ್ದೀನಿ. ಸ್ಲರಿ ಅಲ್ಲ ಇದು, ಸಗಣಿ, ಡೈರೆಕ್ಟಾಗಿ ಸಗಣಿನೇ ಬಳಸ್ಕೊಂಡು ಮಾಡಿಕೊಳ್ಳುವಂಥ ಫರ್ಟಿಲೈಸರ್ ಇದು. 2 ರಿಂದ 3 ದಿನ ಸಗಣಿನ ಸುಮ್ಮನೆ ಇಟ್ಕೊಳ್ಳಿ ಸ್ನೇಹಿತರೆ. ಡೈರೆಕ್ಟಾಗಿ ಫ್ರೆಶ್ ಆಗಿರುವಂಥ ಅವತ್ತೇ ಸಗಣಿನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಬೇರುಗಳಿಗೆಲ್ಲ ಹಾನಿ ಆಗಿಬಿಡತ್ತೆ. ಈ ರೀತಿ ಸಗಣಿನ ನಾವು ಬಳಸ್ಕೊಂಡಾಗ ತುಂಬಾ ಡೈಲ್ಯೂಟ್ ಮಾಡ್ಕೋಬೇಕಾಗತ್ತೆ ಫರ್ಟಿಲೈಸರ್ನ. ನಾವು ಕೌಡಂಗನ್ನ ತೊಗೊಂಡಿದ್ದೀನಿ ನಾನು. ಮಣ್ಣಿನ ಸಂಪರ್ಕಕ್ಕೆ ಇತ್ತು ಸಗಣಿ ಅಂತಾದರೆ ಆಗ ಹುಳುಗಳೆಲ್ಲ ಬಂದುಬಿಡತ್ತೆ. ಹಾಗೆ ಬಕೆಟಲ್ಲಿ ಏನಾದರೂ ಇಟ್ಕೊಂಡ್ರೆ ಹುಳುಗಳೆಲ್ಲ ಏನೂ ಬರಲ್ಲ. ಎಪ್ಸಮ್ ಸಾಲ್ಟ್ನ ನಾನು ಇದಕ್ಕೇ ಸೇರಿಸ್ಕೊಂಡಿದ್ದೀನಿ. 5 ಲೀಟ್ರ್ ನೀರಿಗೆ ಫರ್ಟಿಲೈಸರ್ಗೆ 3 ಚಮಚ ಎಪ್ಸಮ್ ಸಾಲ್ಟ್ನ ನಾನು ಸೇರಿಸ್ಕೊಂಡಿದ್ದೀನಿ. ತುಂಬಾ ಡೈಲ್ಯೂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಗಣಿನ ಬಳಸೋದ್ರಿಂದ ಗಿಡಗಳಲ್ಲಿ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಗಿಡಗಳ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊಗ್ಗುಗಳು ಕೂಡ ತುಂಬ ಬರುತ್ತೆ. ನೀವೇ ನೋಡ್ಬೋದು ನನ್ನ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬಂದಿದೆ ಅಂತ. ತುಂಬ ಜಾಸ್ತಿ ಗಿಡಗಳೇನು ಬಂದಿಲ್ಲ ಹಿಳ್ಳುಗಳು ಈ ಸಲ. ಕೆಲವೊಂದು ಗಿಡಗಳಲ್ಲಿ ಒಂದೇ ಗಿಡ ಕೂಡ ಇದೆ, ಹಾಗೆ 2 ಗಿಡ ಕೂಡ ಇದೆ ಅಷ್ಟೇ. ಆದರೂ ಕೂಡ ಮೊಗ್ಗುಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಬ್ರ್ಯಾಂಚಸ್ ಕೂಡ ಬಂದಿದೆ. ಇದೇ ರೀತಿ ಫರ್ಟಿಲೈಸರ್ನ ನಾವು ಆಗಾಗ ಹಾಕ್ಕೊಳ್ತಾ ಇರಬೇಕಾಗತ್ತೆ. ಮೇಲ್ಗಡೆ ಮಲ್ಚಿಂಗ್ ಮಾಡಿರ್ತೀವಲ್ವ, ಈ ರೀತಿ ಡೈಲ್ಯೂಟ್ ಆಗಿರುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಹಾಕ್ಕೊಂಡ್ರೂ ಕೂಡ ಗಿಡಗಳು ಚೆನ್ನಾಗಿಯೇ ಹೀರ್ಕೊಂಡಿರುತ್ತೆ. ಅಡಿಕೆ ಸಿಪ್ಪೆನ ಯೂಸ್ ಮಾಡ್ಕೊಂಡಿದ್ದೀನಲ್ಲ ನಾನು, ತುಂಬ ಚೆನ್ನಾಗಿ ಅದು ಹೀರ್ಕೊಂಡಿರುತ್ತೆ. ಈ ರೀತಿ ಫರ್ಟಿಲೈಸರ್ನೆಲ್ಲ ಕೊಟ್ಟಾಗ ಮಳೆ ಬಂದಾಗ ಗಿಡಗಳಿಗೆ ಮತ್ತೆ ಮತ್ತೆ ಸಪ್ಲೈ ಆಗ್ತಾನೆ ಇರುತ್ತೆ. ಒಂದು ಗಿಡಕ್ಕೆ ನಾನು 200 ml ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ಅಂತ. ಇದಕ್ಕೆ ನಾನು ಪಿಂಚಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ, ಆದರೂ ಕೂಡ ಚೆನ್ನಾಗಿಯೇ ಬ್ರಾಂಚಸ್ ಎಲ್ಲ ಬಂದಿದೆ. ಡೇರೆ ಗಿಡಗಳಿಗೆ ನಾವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ಗಿಂತ ಈ ರೀತಿ ಡೈಲ್ಯೂಟ್ ಆಗಿರುವಂತಹ ಫರ್ಟಿಲೈಸರ್ನ ಆಗಾಗ ಕೊಡ್ತಾ ಇದ್ದರೆ ಸಾಕಾಗುತ್ತೆ. ಒಂದು 10 ದಿವಸಕ್ಕೊಮ್ಮೆ ಕೊಟ್ಕೊಂಡ್ರೂ ಕೂಡ ಸಾಕಾಗುತ್ತೆ. ತುಂಬ ಚೆನ್ನಾಗಿಯೇ ಬರುತ್ತೆ. ನೋಡಿ, ಎಲೆ ಮುರುಟು ರೋಗ ಇದೆ ಕೆಲವೊಂದು ಗಿಡಗಳಲ್ಲಿ, ಅವುಗಳಲ್ಲಿ ಚೆನ್ನಾಗಿ ಗ್ರೋತ್ ಇರಲಿ ಅಂತ ಎಪ್ಸಮ್ ಸಾಲ್ಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕ ಗಿಡಗಳಿಗಾದರೆ ನಾವು 100 ml ಆಗುವಷ್ಟು ಹಾಕ್ಕೊಂಡ್ರೂ ಸಾಕಾಗುತ್ತೆ.
ಸ್ವಲ್ಪ ದೊಡ್ಡ ಗಿಡಗಳಿಗಾದರೆ ಸ್ವಲ್ಪ ಜಾಸ್ತಿ ಫರ್ಟಿಲೈಸರ್ನ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಮಿಕಲ್ ಫರ್ಟಿಲೈಸರ್ನ ನಾವು ಗಿಡದ ಬುಡಕ್ಕೆ ಕೊಟ್ಟರೆ ಕೆಲವೊಮ್ಮೆ ಗಡ್ಡೆಗಳೆಲ್ಲ ಕೊಳೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೊಡಲೇಬೇಕು ಅನ್ನೋರಿದ್ದರೆ ಕೆಮಿಕಲ್ ಫರ್ಟಿಲೈಸರ್ನ ಯಾವುದಾದ್ರೂ ಲಿಕ್ವಿಡ್ ಮುಖಾಂತರ ಕೊಡುವಂಥ ಫರ್ಟಿಲೈಸರ್ ಇರುತ್ತಲ್ಲ, ಅದನ್ನು ಡೈಲ್ಯೂಟಾಗಿ ತುಂಬಾ ಡೈಲ್ಯೂಟಾಗಿ ಮಾಡಿಕೊಂಡು ಆಗಾಗ ಮಳೆ ಬರ್ತಾ ಇರುತ್ತಲ್ಲ, ಆ ಟೈಮ್ನಲ್ಲಿ ಸಂಜೆ ಟೈಮ್ನಲ್ಲಿ ಗಿಡಗಳ ಎಲೆಗಳ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಗಿಡ ಆಗ ಕೂಡ ಚೆನ್ನಾಗಿಯೇ ಬರುತ್ತೆ. ನೋಡಿ ಫ್ರೆಂಡ್ಸ್, ಡೇರೆ ಗಿಡಗಳಲ್ಲಿ ತುಂಬಾ ಹುಳುಗಳೆಲ್ಲ ಅಟ್ಯಾಕ್ ಆಗಿಬಿಡುತ್ತೆ. ಅವುಗಳಿಗೆ ಉಣುಗಿನ ಔಷಧಿ ಅಂತ ಸಿಗುತ್ತೆ, ದನಗಳಿಗೆ ಬಳಸುವಂಥದ್ದು ಬೊಟೆಕ್ಸ್ ಅಂತ. ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಎಲೆಗಳನ್ನೆಲ್ಲ ಹುಳುಗಳು ತಿಂದಿರುತ್ತಲ್ಲ, ನಾವು ಬೆಳಗ್ಗೆ ನೋಡಿದಾಗ ನಮಗೆ ಗೊತ್ತಿರುತ್ತೆ. ಅದೇ ಗಿಡದ ಹತ್ರ ಹೋಗಿ ನಾವು ರಾತ್ರಿ ನೋಡಿದಾಗ ನಮಗೆ ಈ ರೀತಿ ಹುಳುಗಳೆಲ್ಲ ಸಿಗುತ್ತೆ. ಇವುಗಳನ್ನೆಲ್ಲ ನಾವು ಸಾಯಿಸಲೇಬೇಕಾಗತ್ತೆ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನೋಡಿ, ಈ ರೀತಿ ಹುಳುಗಳೆಲ್ಲ ಇರುತ್ತಲ್ಲ, ಇವುಗಳು ತುಂಬಾ ಗಿಡಗಳನ್ನೆಲ್ಲ ಹಾನಿ ಮಾಡಿಬಿಡುತ್ತೆ. ಇನ್ನು ಇಸುಗುಗಳಿರುತ್ತೆ, ಅವುಗಳು ಕೂಡ ಬಸವನ ಹುಳ, ಸ್ನೇಲ್ಸ್, ಅವು ಕೂಡ ಗಿಡದ ಚಿಗುರುಗಳು, ಮೊಗ್ಗುಗಳು ಎಲ್ಲನೂ ತಿಂದುಬಿಡುತ್ತೆ. ಅವುಗಳನ್ನು ಕೂಡ ನಾವು ರಾತ್ರಿಯೇ ನೋಡಿಬಿಟ್ಟು ತೆಗೆದುಬಿಡಬೇಕಾಗತ್ತೆ. ಇಲ್ಲಾಂತಂದರೆ ತುಂಬಾ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಫ್ರೆಂಡ್ಸ್, ರಾತ್ರಿ ಟೈಮ್ನಲ್ಲೇ ತುಂಬ ಜಾಸ್ತಿ ಹುಳುಗಳು ಈ ರೀತಿ ಗಿಡಗಳನ್ನು ಹಾಳು ಮಾಡ್ತಾ ಇರುತ್ತೆ. ಸ್ನೇಲ್ಗಳಿಗೆಲ್ಲ ಉಪ್ಪನ್ನು ನಾವು ಯೂಸ್ ಮಾಡ್ಕೊಳ್ಬೋದು, ಆದರೆ ಗಿಡಗಳಿಗೆ ಕೂಡ ಸಮಸ್ಯೆ ಆಗುತ್ತೆ. ಮತ್ತು ಮಳೆಯಲ್ಲಿ ತೊಳೆದೋಗ್ಬಿಡುತ್ತೆ. ನಾವು ಉಪ್ಪನ್ನೆಲ್ಲ ಯೂಸ್ ಮಾಡಿದರೂ ಕೂಡ ಅಷ್ಟೊಂದು ಯೂಸ್ ಆಗಲ್ಲ ಅಂತ ಅಂದ್ಕೋತೀನಿ. ಹಾಗೆ ಡೇರೆ ಗಿಡಗಳಿಗೆ ಬೇಕಾದಂತಹ ಫರ್ಟಿಲೈಸರ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಚಾನಲ್ನಲ್ಲಿ ವೀಡಿಯೋಸ್ ಇದೆ, ನೋಡ್ಬೋದು. ಡೇರೆ ಗಿಡಗಳನ್ನು ಯಾವ ರೀತಿ ನೆಡಬೇಕು, ಕಟಿಂಗ್ನ ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು, ತುಂಬ ಅಂದರೆ ತುಂಬಾ ವೀಡಿಯೋಸ್ ಇದೆ ಚಾನಲಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಡೇರೆ ಗಿಡದ ಬಗ್ಗೆ ಅಂತಂದರೆ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ. ಕೆಲವೊಂದು ವೀಡಿಯೋಗಳದ್ದು ಲಿಂಕನ್ನು ನಾನು ಎಂಡ್ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ಇವೆಲ್ಲ ಈಗ ಹರಡಿರುವಂಥದ್ದೆಲ್ಲ ಕಳೆದ ವರ್ಷ ಆಗಿರುವಂತಹ ಹೂಗಳು. ಈ ವೆರೈಟಿ ಗಿಡಗಳು ಕೂಡ ನನ್ನ ಹತ್ರ ಇದೆ ಈ ವರ್ಷ. ಅವುಗಳು ಕೂಡ ತುಂಬ ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ. ಗಿಡಗಳಲ್ಲೆಲ್ಲ ಹೂಗಳು ಬಂದಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಡೇರೆ ಗಿಡಗಳಿಗೆ ಬೇಕಾದಂತಹ ಪಾಟಿಂಗ್ ಮಿಕ್ಸ್ ಕೂಡ ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇದೇ ರೀತಿ ಫರ್ಟಿಲೈಸರ್ನ ನೀವು ಕೂಡ ನಿಮ್ಮ ಡೇರೆ ಗಿಡಗಳಿಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ, ಹೆಲ್ದಿ ಗ್ರೋತ್ ಕೂಡ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ಫಾರ್ಮೇಟಿವ್ ಅಷ್ಟೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.